ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಎಲ್ಲ ನನ್ನ ತಾಯಂದಿರೇ, ಸಹೋದರ ಸಹೋದರಿಯರೇ, ಪಕ್ಷದ ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತ ಬಂಧುಗಳೇ, ಈಗ ತಾನೇ ತಮ್ಮನ್ನೆಲ್ಲ ಕುರಿತು ಮಾತನಾಡಿದಂತ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ರಂಗನಾಥ್ ಅವರೇ, ರಾಜಣ್ಣ ಅವರೇ, ದೀಪು ಅವರೇ, ಎಲ್ಲ ಗೌರವಾನ್ವಿತ ಮುಖಂಡರುಗಳೇ, ನಮ್ಮ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂತಹ ಪಾಪಣ್ಣ ಅವರೇ, ಕೃಷಿ ಸಮಾಜದ ಅಧ್ಯಕ್ಷರು ಪಾಪಣ್ಣ ಅವರು, ಎಲ್ಲ ಗೌರವಾನ್ವಿತರೇ, ಇವತ್ತು 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೆ. ಈಗಾಗಲೇ ತಾವು ನನಗೆ 3 ಬಾರಿ ಆಶೀರ್ವಾದ ಮಾಡಿದ್ದೀರಿ. ಒಂದು ಉಪಚುನಾವಣೆಯಲ್ಲಿ, ನಂತರ 2 ಚುನಾವಣೆಗಳಲ್ಲಿ. ನಾನು ನಿಮ್ಗೆಲ್ಲ ಮಾತು ಕೊಟ್ಟಿದ್ದೆ, ಈ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಶ್ರಮ ವಹಿಸ್ತೇನೆ, ಕೆಲಸ ಮಾಡ್ತೇನೆ ಅಂತ ಹೇಳಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಯಾರು ಶುದ್ಧ ಕುಡಿಯೋ ನೀರಿನ ಘಟಕ ಅಂತ ಅಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಎಲ್ಲರೂ ಮಾಮೂಲಿ ಬೋರ್ವೆಲ್ ನೀರೇ ಕುಡಿತಾ ಇದ್ರು. ಬೋರ್ವೆಲ್ ನೀರೇ ಕುಡಿಯೋದ್ರಿಂದ ಏನಾಗ್ತಾ ಇತ್ತು ಅಂದ್ರೆ ಆರೋಗ್ಯ ಹಾಳಾಗ್ತಾ ಇತ್ತು. ಯಾವ್ದು ಆರೋಗ್ಯ ಹಾಳಾಗ್ತಾ ಇತ್ತು ಅಂದ್ರೆ, ಆರೋಗ್ಯ ಯಾಕೆ ಹಾಳಾಗ್ತಾ ಇತ್ತು ಅಂದ್ರೆ, ಬೋರ್ವೆಲ್ಗಳು ಅಂತರ್ಜಲ ಕೆಳಗಡೆ ಹೋದಂಗೆಲ್ಲ ಫ್ಲೋರೈಡ್ ಕಂಟೆಂಟು, ಕ್ಯಾಲ್ಸಿಯಂ ಕಂಟೆಂಟು, ಆರ್ಸೆನಿಕ್ ಇವೆಲ್ಲ ಆಗಿ ಹೊಟ್ಟೆ ನೋವು ಬರಕ್ ಶುರು ಆಗೋದು, ಮಂಡಿ ನೋವು ಬರಕ್ ಶುರು ಆಗೋದು, ಹಲ್ಗಳ ನೋವು ಬರಕ್ ಶುರು ಆಗೋದು, ಕ್ಯಾನ್ಸರ್ ಬರಕ್ ಶುರು ಆಗೋದು. ಇದನ್ನ ತಪ್ಪಿಸ್ಬೇಕು ಅಂತ ಹೇಳಿ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಶುದ್ಧ ಕುಡಿಯೋ ನೀರನ್ನ ಲೀಟರ್ಗೆ 10 ಪೈಸೆ, 1 ರೂಪಾಯಿಗೆ 1 ಕ್ಯಾನ್ ನೀರನ್ನ ಕೊಡುವಂತ ಕಾರ್ಯಕ್ರಮವನ್ನ ರೂಪಿಸಿದ್ದು ನಿಮ್ಮ ಸಂಸತ್ ಸದಸ್ಯರು ಅನ್ನೋದನ್ನ ತಾವೆಲ್ಲ ಕೂಡ ಮಾಡಿದ್ದಾರೆ. ನಾನೇನು ಬೇರೆಯವ್ರ ಬಗ್ಗೆ ಮಾತನಾಡಿ ಹೋಗೋದಿಲ್ಲ. ನಾನು ಹೇಳೋದು ಇಷ್ಟೇ, ನಾನು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ಯಾರು ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಿಟ್ಟಿದ್ರು, ವೈ.ಕೆ. ರಾಮಯ್ಯನವರು ಕನಸು ಹೇಮಾವತಿ ನೀರು ನಮ್ಮೂರಿಗೆ ಬರಬೇಕು. ಆದ್ರೆ ವೈ.ಕೆ. ರಾಮಯ್ಯನವರು ತೀರೋದ್ಮೇಲೆ ಯಾರು ಕೂಡ ಅದನ್ನ ಮುಂದುವರ್ಸಕ್ಕೆ ಪ್ರಯತ್ನ ಮಾಡಿರ್ಲಿಲ್ಲ. ನೀರು ಬರೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು. ಆದ್ರೆ ಇವತ್ತು ತಾವು ರಂಗನಾಥ್ ಅವರಿಗೆ ಆಶೀರ್ವಾದ ಮಾಡಿದ ಮೇಲೆ ಒಂದು ಹಂತದಲ್ಲಿ ಕೆಲವು ಕೆರೆಗಳನ್ನ ತುಂಬಿಸಿದ್ದೇವೆ, ನೀರು ಹರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಪಾಲಿನ ನೀರು ಇನ್ನೂ ಬರಲಿಲ್ಲ. ನಮ್ಗೆ ಸುಮಾರು 2.5-3 TMC ನೀರು ಬರ್ಬೇಕು. ಆ ನೀರು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಅಂದ್ರೆ, ಇವತ್ತು ವೈ.ಕೆ. ರಾಮಯ್ಯನವರು ಕೆನಾಲ್ ಮಾಡಿಸಿದಾಗ ಹೇಮಾವತಿ ಕೆನಾಲು ಬೇರೆಯವ್ರಿಗೆ ಯಾರಿಗೂ ನೀರು ಇರಲಿಲ್ಲ. ನಮ್ಮ ತಾಲೂಕಿಗೆ ನೀರಿತ್ತು, ತುಮಕೂರಿಗೆ ನೀರಿರ್ಲಿಲ್ಲ, ಶಿರಾಗ್ ನೀರು ಹೋಗ್ತಾ ಇರ್ಲಿಲ್ಲ. ಈಗ ನಾಲೆ ಬಂದಾದ್ಮೇಲೆ ಅವ್ರ ನೀರು ಎತ್ಕೊಂಡು ಹೋದ್ರು, ನಮ್ಗೆ ನೀರು ಬರಲಿಲ್ಲ. ಈಗ ನಾವು ನೀರು ತರಬೇಕು ಅಂತ ಅಂದ್ರೆ ಬೇರೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಪೈಪ್ ಮುಖಾಂತರ ನೀರು ತರೋಣ ಅಂತ ಹೇಳಿ ಇವತ್ತು ನಾವು ಹಿಂದೆ ಪ್ರಯತ್ನ ಮಾಡಿದ್ವಿ, ಮಂಜೂರಾತಿ ಮಾಡಿಸಿದ್ವಿ. ಡಿ.ಕೆ. ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಾಗ ಬಿಜೆಪಿಯವರು ಪಾಪ ಕುಣಗಲ್ ನೀರು ತರಬಾರ್ದು, ಬಿಡಬಾರ್ದು ಅಂತ ಹೇಳಿ ನಿಲ್ಸಿದ್ರು. ರಂಗನಾಥ್ ಅವರು ವಿಧಾನಸಭೆಯಲ್ಲೂ ಹೋರಾಟ ಮಾಡಿದ್ರು, ಹೊರಗಡೆನೂ ಹೋರಾಟ ಮಾಡಿದ್ರು, ನಿಮ್ಮೆಲ್ರಿಗೂ ಕೂಡ ತಿಳಿಸಿದ್ರು. ಆದ್ರೆ ಬಿಜೆಪಿಯ ನಾಯಕರುಗಳು ಯಾರು ಕೂಡ ನಮ್ಗೆ ಹೇಮಾವತಿ ನೀರು ಬರ್ಬೇಕ್ರಿ, ಅನ್ಯಾಯ ಆಗ್ತಾ ಇದೆ, ನಮ್ಗೆ ನೀರಿಲ್ಲ ಅಂತ ಹೇಳಿ ಒಂದೇ ಒಂದು ದಿನ ಜನತಾದಳದವರಾಗ್ಲಿ ಬಿಜೆಪಿಯವರಾಗ್ಲಿ ಧ್ವನಿಯನ್ನ ಎತ್ತಲಿಲ್ಲ, ಪ್ರೋತ್ಸಾಹ ಸಹಕಾರವನ್ನ ಕೊಡ್ಲಿಲ್ಲ. ಅದು ಅವರು ಬಿಟ್ಟಿದ್ದು. ಅವರಿಗೆ ಕುಣಗಲ್ ಮೇಲಿನ ಪ್ರೀತಿ, ಕುಣಗಲ್ ಜನರ ಮೇಲಿನ, ರೈತರ ಮೇಲಿರತಕ್ಕಂತ ಕಾಳಜಿ, ಜನಸಾಮಾನ್ಯರ ಮೇಲಿನ ಕಾಳಜಿಯನ್ನು ತೋರಿಸ್ತದೆ.
ಅವ್ರಿಗೆ ಅಷ್ಟೊಂದು ಹಿತಾಸಕ್ತಿ ಅವ್ರಿಗೆ ಇಲ್ಲ ಇದಾಗ್ಬೇಕು ಅಂದಿದ್ರೆ ಅವ್ರ ಸರ್ಕಾರ ಇತ್ತು, ಅವ್ರ ಸರ್ಕಾರದಲ್ಲಿ ಅವರು ಅದನ್ನ ಜಾರಿಗೆ ತರ್ಬೋದಾಗಿತ್ತು. ಈಗ ಬಂದು ನಿಮ್ಗೆ ಓಟ್ ಹಾಕಿ ನಾವಿಬ್ರು ಒಟ್ಟಾಗಿದ್ದೀವಿ ಅಂತ ಹೇಳಿದ್ರೆ ಯಾತಕ್ಕೆ ಓಟ್ ಹಾಕ್ಬೇಕು? ನಿಮ್ ಕಷ್ಟಕ್ಕಾಗ್ಲಿಲ್ಲ, ನಿಮ್ ಸುಖಕ್ಕಾಗ್ಲಿಲ್ಲ, ಬರೀ ನೀವು ಓಟ್ ಹಾಕ ಮಿಷಿನ್ ಅಂದ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋದಕ್ಕೆ ಮಾಡಿದ್ರೆ ಇವತ್ತೇನು ಪ್ರತಿಯೊಂದಕ್ಕೂ ಕೂಡ ತೆರಿಗೆಯನ್ನ ವಸೂಲಿ ಮಾಡ್ತಾ ಕಾಲ ಕಳೀತಾ ಇದೀವಿ, GST ವಸೂಲಿ ಮಾಡ್ತಾ ಕಾಲ ಕಳೀತಾ ಇದೀವಿ. ನಿಮ್ ಬದುಕು ಎಷ್ಟು ಕಷ್ಟ ಆಗೈತೆ ಅಂತ ಹೇಳಿ ಬಿಜೆಪಿ ಅವ್ರು ಕೇಳಲಿಲ್ಲ, ನರೇಂದ್ರ ಮೋದಿ ಸರ್ಕಾರ ಕೇಳಲಿಲ್ಲ. ಏನೋ ಹೇಳಿದ್ರು ಎಲ್ರಿಗೂ 15 ಲಕ್ಷ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅಕೌಂಟ್ ಓಪನ್ ಮಾಡಿಸಿ ಅಂತ. ಎಲ್ಲ ನನ್ನ ತಾಯಂದ್ರು ಹೋಗಿ ಬ್ಯಾಂಕ್ ಅಕೌಂಟ್ ಮೋದಿ ಅಕೌಂಟ್ ಅಂತ ಓಪನ್ ಮಾಡಿಸುತ್ತೆ. ಕ್ಯೂನಲ್ಲಿ ನಿಂತದ್ದೆ, ಇವತ್ತು ಬರ್ತದೆ, ನಾಳೆ ಬರ್ತದೆ, ನಾಳಿದ್ ಬರ್ತದೆ. ಅದೇನೋ ಡಿಮಾನಿಟೈಸೇಷನ್ ಮಾಡದಿಟ್ಕು ದುಡ್ಡು ಗೊತ್ತು ಬಿಡು, ಎಲ್ಲ ಕಪ್ಪಣ ಬಂದ್ಬಿಡ್ತು, ದುಡ್ಡು ಗೊತ್ತು ಅಂತ ಪಾಪ ಎಲ್ಲ ಕಾಯ್ಕೊಂಡು ಕೂತಿದ್ರು. ಏನೋ ಹೊಸಿ ಮನೆ ಕಟ್ಕೊಬಿಡುವ, ಸಾಲ ಗೀಲ ತೀರ್ಸ್ಕೊಬಿಡುವ, ಮಗಳ ಮದುವೆ ಮಾಡ್ಬಿಡುವ ಅಂತ. ಡಿಮಾನಿಟೈಸೇಷನ್ ಆಯ್ತು, ಕಪ್ಪಣನೂ ಬಂದದ್ದಾಯ್ತು. ಯಾವ್ದು ಇಲ್ಲ, ಕಪ್ಪಣನೂ ಇಲ್ಲ, ಡಿಮಾನಿಟೈಸೇಷನ್ ಇಲ್ಲ, ಬ್ಯಾಂಕ್ ಅಕೌಂಟು ಇಲ್ಲ, ಏನು ಇಲ್ಲ. ಕೊನೆಗೆ ಅಕೌಂಟ್ ನೋಡಿದ್ರೆ ಇವ್ರು 500 ರೂಪಾಯಿ ಹಾಕಿದ್ದು, ಇವ್ರು 500 ರೂಪಾಯಿಯೂ ಖಾಲಿ. ನಿಮ್ 500 ರೂಪಾಯಿ ಹೋಯ್ತಾ ಇಲ್ವಾ? ಹೋಯ್ತಾ ಇಲ್ವಾ? ಯಾರ ದುಡ್ಡು? ನಿಮ್ದು. ಈಗ ಬಂದ್ಬಿಟ್ಟು ಓಟ್ ಹಾಕಿ ಕಾಂಗ್ರೆಸ್ ಅವ್ರು ಗ್ಯಾರಂಟಿ ಕೊಟ್ಬಿಟ್ಟವ್ರೆ, ದೇಶ ದಿವಾಳಿ ಆಗೋಯ್ತದೆ, ರಾಜ್ಯ ದಿವಾಳಿ ಆಗೋಯ್ತದೆ. ಬಡವ್ರಿಗೆ ಸಹಾಯ ಮಾಡಿದ್ರೆ ರಾಜ್ಯ ದಿವಾಳಿ ಆಗೋದತ್ತೆ. ಮೋದಿ ಸರ್ಕಾರ ಬಂದ ಮೇಲೆ ಬಿಸ್ಕೆಟ್ಗೂ ಟ್ಯಾಕ್ಸ್ ಇಸ್ಕೊತಾವ್ರೆ, ಕಾಫಿಗೂ ಟ್ಯಾಕ್ಸ್ ಇಸ್ಕೊತಾವ್ರೆ, ಹಾಲ್ಗೂ ಟ್ಯಾಕ್ಸ್ ಇಸ್ಕೊತಾವ್ರೆ, ಬೆಲ್ಲಕ್ಕೂ ಟ್ಯಾಕ್ಸ್ ಇಸ್ಕೊತಾವ್ರೆ. ಬಡವರಿಗೆ ಬದುಕಕ್ಕೆ ಬಿಡ್ತಾ ಇಲ್ಲ. ಎಲ್ಲಿ ಬಿಡ್ತಾ ಇದಾರೆ ಬಡವ್ರ ಬದುಕಕ್ಕೆ? ಇದು ನೀವು ಲೆಕ್ಕ ಹಾಕ್ಬೇಕಾ ಬೇಡವಾ? ಮೋದಿ ಅವರು ದಿನ ಒಂದ್ ಡ್ರೆಸ್ ಹಾಕೊಂಡು ಚೆನ್ನಾಗ್ ಅವ್ರೆ, ನಾನಿಲ್ಲ ಅಂದ್ರೆ ಅವ್ರು ಚೆನ್ನಾಗಿರ್ಲಿ. ಆದ್ರೆ ಬಡವ್ರ ಕಷ್ಟ ನೋಡೋರು ಯಾರು? ಬಡವ್ರ ಕಷ್ಟ ನೋಡೋರು ಯಾವತ್ತೂ ಕೂಡ ಕಾಂಗ್ರೆಸ್ನವರು. ರೈತರ ಕಷ್ಟ ನೋಡೋರು ಯಾರು ಅಂತ ಅಂದ್ರೆ ಕಾಂಗ್ರೆಸ್ನವರು. ರೈತರಿಗೆ ಪಂಪ್ ಸೆಟ್ ಹಾಕ್ಸಿದೀವಿ, ಪಂಪ್ ಸೆಟ್ಗೆ TC ಹಾಕ್ಸ್ಕೊಟ್ಟು. ಯಾಕೆ ಹಾಕ್ಸ್ಕೊಟ್ಟು? ದಳದವ್ರಿಗೂ ಹಾಕ್ಸ್ಕೊಟ್ಟು. ಅದ್ ಯಾರೋ ಏನೋ ಹೇಳಿದ್ರು ಅಂತ ಏನೋ ಹೇಳ್ತಾವ್ರಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಎತ್ಕೊಂಡ್ ರಾತ್ರಿ ನಿಲ್ಲಿಸ್ಬಿಟ್ರು ಅಂತ. ರಾತ್ರಿ ನಿಮ್ಮನೆಗೂ TC ಹಾಕ್ಸಿದೀವಿ, ರಾತ್ರಿ ನಿಮ್ಮನೆಗೂ TC ಹಾಕ್ಸಿದೀವ ಇಲ್ವಾ? ಅವ್ರ ಮನೇಲಿ ಎಷ್ಟು ಪಂಪ್ ಸೆಟ್ ಇತ್ತೋ ಅಷ್ಟಕ್ಕೂ TC ಹಾಕ್ಸಿದ್ವಿ. ನಾವೇನಾರ ಬೇಡ ಅಂದೆ? ಜನ ಬಸ್ಸಲ್ಲಿ ಬಂದ್ರೆ ನೆರಳುಗಳು ಇರ್ಲಿ ಅನ್ಬಿಟ್ಟು ಗಟ್ಮುಟ್ಟಾಗೆ ಚೆನ್ನಾಗ್ ಒಂದು ಬಸ್ ಶೆಲ್ಟರ್ ಅದಕ್ಕೆ ಯಾಕೆ ಕೊಟ್ಟವ್ರಿ? ಅದೇನು ಸರ್ಕಾರಿ ಜಾಗ, ಬೇರೆಯವ್ರ ಜಾಗ ಅಲ್ಲ. ಸರ್ಕಾರದ ಜಾಗಕ್ಕೆ ಸರ್ಕಾರದ ಹಣನ MP ಲ್ಯಾಡ್ ಉಪಯೋಗಿಸಿ ಮಾಡಿದ್ದೀನಿ. ಕುಮಾರಸ್ವಾಮಿ ಅವರು MP ಆಗಿದ್ರು, ಕುಣಗಲ್ನಲ್ಲಿ ಏನೇನಿದ್ದತ್ತು ಅಂತ ತೋರಿಸ್ಲಿ, ನಾನು ಬೇಡ ಅನ್ನೋದಿಲ್ಲ. ಜನರಿಗೆ ತೋರ್ಸ್ಬೇಕಲ್ಲ ಕುಣಗಲ್ಲಲ್ಲಿ ಏನೇನ್ ಕೊಟ್ಟಿದೀವಿ ಅಂತ. MP ಆಗಿ 4 ವರ್ಷ ಇದ್ರಲ್ಲಪ್ಪ. ನನಗಿನ ಮುಂಚೆ ಯಾರು MP? MP? ಕುಮಾರಸ್ವಾಮಿ ಏನಾದ್ರು ತೋರ್ಸ್ಬೇಕಲ್ಲ. ಯಾವ್ಯಾವ ಊರಿಗೆ ಬಂದಿದ್ರು ನಿಮ್ ಸರ್ಕಲ್ಗೆ? ಈ ಸರ್ಕಲ್ಗೆ ಇಲ್ಲ ಅಂದ್ರು ನಾನು ಒಂದ್ 8-10 ಸಾರಿ ಮೇಲ್ ಬಂದಿದ್ದೀನಿ. ಎಷ್ಟು ಸಾರಿ ಬಂದಿದ್ದೀನಿ? 10 ಸಾರಿ ಮೇಲ್ ಬಂದಿದ್ದೀನಿ. ನಿಮ್ ಕಷ್ಟಕ್ಕೂ ಹತ್ತಿ ಬಂದಿದ್ದೀನಿ, ಕಷ್ಟಕ್ಕಾಗಿದ್ದೀನಿ, ಸುಖಕ್ಕಾಗಿದ್ದೀನಿ, ನಿಮ್ ಒಳ್ಳೇದಕ್ಕಾಗಿದ್ದೀನಿ, ನಿಮ್ ಕೆಟ್ಟದಕ್ಕಾಗಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿದ್ದವ್ರನ್ನ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದೀನಿ, ಅವ್ರ ಊಟಕ್ಕೆ ವ್ಯವಸ್ಥೆ ಮಾಡಿದ್ದೀನಿ, ಮಾತ್ರೆ ಕೊಡ್ಸಿದ್ದೀನಿ, ತರಕಾರಿ ಹಂಚಿ ಅಂತ ಹೇಳಿ ಡಾಕ್ಟರ್ ತರಕಾರಿ ಹಂಚಿದ್ದೀನಿ, 6 ಕಿಟ್ ಕೊಡಿ ಅಂತ 6 ಕಿಟ್ ಕೊಡ್ಸಿದ್ದೀನಿ. ಯಾರು ದಳದವ್ರು ಎಲ್ಲಿದ್ರ ಅವಾಗ? ಬಿಜೆಪಿ ಅವ್ರು ಎಲ್ಲಿದ್ರಾಗ? ಒಂದಿನಾದ್ರೂ ಯಾರು ದಳದವ್ರು ಇರ್ಲಿಲ್ಲ, ಬಿಜೆಪಿ ಅವರು ಇರ್ಲಿಲ್ಲ. ಅವತ್ತು ನಾನು ಯಾರು ಓಡಾಡಿದಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರುಗಳನ್ನ ಓಡಾಡೋ ಮಾಡಿ ಕೆಲಸ ಮಾಡಿ ಇವತ್ತು ಜನರಿಗೆ ಕಷ್ಟ ಸುಖಕ್ಕೆ ನೆರವಾಗುವಂತ ಕೆಲಸ ಮಾಡಿದೀವಲ್ಲ. ನಾನೇನಾದ್ರು MP ಅಂತ ಮಾಡಿದೀನ? ಇಲ್ವಲ್ಲ. ನಾನ್ ನಿಮ್ ಊರವನು ಅಂತ ಮಾಡಿದೀನಿ, ನಿಮ್ ಮನೆ ಮಗ ಅಂತ ಮಾಡಿದೀನಿ. ನಿಮ್ಮ ಸ್ವಾಭಿಮಾನಕ್ಕೋಸ್ಕರ ನಿಮ್ಗೆ ಏನ್ ಬೇಕೋ ಅದನ್ನ ನಾನು ಕಷ್ಟಪಟ್ಟು ಜೀವ ಹೋದ್ರೂ ಚಿಂತೆ ಇಲ್ಲ ಅಂತ ಹೇಳಿ ನಾನು ಕೆಲಸ ಮಾಡ್ತಾ ಬಂದಿದ್ದೇನೆ. ಇವತ್ತು ನಿಮ್ಗೆ ನಾನು ಕೂಲಿ ಕೇಳಕ್ ಬಂದಿದ್ದೀನಿ ಹೊರತು ಬೇರೆ ಏನು ಕೇಳಕ್ ಬರ್ಲಿಲ್ಲ. ನಾನು ಮಾಡಿರೋ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೀನಿ. ನಾನು ಯಾರ ಮೇಲೂ ಮಾತಾಡಕ್ ಬರಲಿಲ್ಲ. ಊರಲ್ಲಿ ಓಟ್ ಕೇಳ್ತಾವ್ರೆ ಬಿಜೆಪಿ ಅವರು, JDS ಅವರು ಒಂದಾಗಿ ಅಂತ ಹೇಳಿ. ಕೃಷ್ಣಕುಮಾರ್ ನಿಂತಿದ್ದಾರೆ ಓಟ್ ಕೊಡಕ್ಕೆ,
ಇದ್ದೀರಣ್ಯ? ನಾಗರಾಜ ನಿಂತಿದ್ದಾನೆ? ನಾಗರಾಜನ್ ಮಗ ನಿಂತಿದ್ದಾನೆ? ಯಾರೋ ಹಾಸನದವ್ರು ನಿಂತವ್ರೆ. ನಾನ್ ನಿನ್ಗೆ ಹಗಲು ಬೆಳಗಾನ ಕೆಲಸ ಮಾಡ್ತಾ ನಿಮ್ ಕೂಲಿ ಮಾಡ್ತಾ ಕೆಲಸ ಮಾಡ್ತೀನಿ ಕಣ್ರೆ, ನನಗೆ ಸಹಾಯ ಮಾಡ್ರಿ ಅಂತ ಅಂದ್ರೆ ನೀವ್ ಯಾಕೋ ಹಾಸನದವ್ರಿಗೆ ನೋಡಕ್ ಹೋಗ್ತೀರಿ? ನೋಡಿದಿರಿ, ನೀವೆಲ್ರಿಗೂ ಓಟ್ ಕೊಟ್ಟು ನೋಡಿದಿರಿ. ನಾನು ಅಷ್ಟೋ ಇಷ್ಟೋ ಕೆಲಸ ಮಾಡ್ತಾ ನಿಮ್ಮನ್ನೇ ನಂಬ್ಕೊಂಡು ನಾನು ಬದುಕ್ತಾ ಇದ್ದೀನಿ. ನೀವೇ ನನ್ನ ದೇವರು ಅಂತ ಕಾಲ ಕಳೀತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ನೋಡು, ನಮ್ಮ ಮನೆಯವರೆಲ್ಲ ಎಷ್ಟು ಚೆನ್ನಾಗಿ ಬಂದು ನಿಂತವ್ರೆ. 2,000 ರೂಪಾಯಿ ಬರ್ತದೆ. ಗೊತ್ತಾಯ್ತಾ ಇಲ್ವಾ? ಎಷ್ಟು ತಿಂಗಳು ಬತ್ತು? ಎಷ್ಟು ಬತ್ತು? 8 9 8 9 8ನೇ 9ನೇ ಬರ್ಲಿಲ್ಲ. ನೋಡ, ಅವ್ನು ಗಂಡಸ್ ಹೇಳ್ತಾವನೆ ಕರೆಕ್ಟ್ ಆಗಿ 8 ಲೆಕ್ಕ ಇಸ್ಕೊತಾವನ್ 8 ಹತ್ರ ಎಷ್ಟನೇ ತಿಂಗಳು ಬತ್ತು ಅಂತ. 8 ಬಂದದೆ ಲೆಕ್ಕ. ಇವತ್ತು ನಿಮ್ಮ ಕುಟುಂಬಕ್ಕೆ ನೆರವಾಗಬೇಕು ಅಂತ ಬಸ್ಸಲ್ಲಿ ಓಡಾಡಿ ಅಂತ ಫ್ರೀ ಕೊಟ್ಟಿದೀವಿ. ತಿಂಗಳಿಗೆ 1,500 ಉಳಿತದೆ. ಕೆಲ್ಸಕ್ಕೆ ಹೋಗೋರಿಗೆ 1,500-2,000 ರೂಪಾಯಿ ಉಳಿತದೆ. ಏನೋ ಬೇರೆ ಬೇರೆ ಉಪಯೋಗಕ್ಕೆ, ಆಸ್ಪತ್ರೆಗೆ, ಬೇರೆ ನಂಟು ಸ್ಥಾನಕ್ಕೆ, ಬೇರೆ ದೇವಸ್ಥಾನಕ್ಕೆ ಹೋಗೋರಿಗೆ ಅವ್ರಿಗೆ 700-800 ರೂಪಾಯಿ, 1,000 ರೂಪಾಯಿ ಉಳಿತದೆ. ಅದ್ರ ಜೊತೆಗೆ ಕರೆಂಟ್ ಫ್ರೀ ಕೊಟ್ಟಿದೀವಿ. ರೈತರಿಗೆ ಕರೆಂಟ್ ಫ್ರೀ, ಮನೆಗೆ ಕರೆಂಟ್ ಫ್ರೀ, ಟ್ರಾನ್ಸ್ಫಾರ್ಮರ್ ಫ್ರೀ. ಇಲ್ಲಿ 2,000 ರೂಪಾಯಿ ಫ್ರೀ, ಅಕ್ಕಿ ಫ್ರೀ, ಬಸ್ ಫ್ರೀ. ಇದೆಲ್ಲ ಯಾರು ಮಾಡಿರೋದು? ಕೈ ಸರ್ಕಾರ. ಯಾರ ಕೈ? ನಿಮ್ಮ ಕೈ. ನೀವು ದುಡಿಯೋ ಕೈ, ನೀವು ಊಟ ಮಾಡೋ ಕೈ, ನಿಮ್ ಮಕ್ಕಳನ್ನ ಸಾಕೋ ಕೈ, ನೀವು ದಾನ ಧರ್ಮ ಮಾಡೋ ಕೈ. ಆ ಕೈನ ಗಟ್ಟಿಯಾಗಿ ಚೆನ್ನಾಗಿ ನೋಡ್ಕೋಬೇಕಾದಂತ ಕೆಲಸ ಯಾರ್ದು? ನಿಮ್ದು. ನಿಮ್ ಕೈ ಚೆನ್ನಾಗಿ ನೋಡ್ಕೋತೀರಾ ಇಲ್ವಾ? ಅವ್ರು ಬಿಜೆಪಿ ಅವ್ರು ಬಂದ್ರೆ ಕೈ ತೊಳೆದ್ಬಿಟ್ಟು ನಡಿಯಪ್ಪ ನಮ್ ಕೈ ಚೆನ್ನಾಗದೆ, ನಿಮ್ ಕಮಲ ಹಿಡಿಯಬೇಕು, ನಮ್ ಕೈ ಇರ್ಬೇಕು, ಕೈ ಗಟ್ಟಿ ಮಾಡ್ತಾ ಇದೀವಿ, ಕಮಲ ಸಾಕು. ಹೆಣ್ಮಗಳು ತಲೆ ಮೇಲಿದ್ದನ್ನ ಹೊರೆನ ಇಳಿಸ್ಬಿಟ್ಟು ಕಮಲ ಹೊತ್ಕೊಂಡು ಹೊರಟೋಗವಳೆ. ನಾವ್ ಈ ಬಾರಿ ಕೈ ಹಿಡ್ಕೋತೀವಿ ಅಂತ ಹೇಳಿ ನೀವು ಕೈ ಹಿಡಿಯುವಂತ ಕೆಲಸ ಮಾಡ್ಬೇಕು. ಕಮಲ ಹಿಡಿದೋಯ್ತು ತಾನೆ. ಇವತ್ತು ನಾನು ನಿಮ್ ಪರವಾಗಿ ಕೇಳ್ತಾ ಇರೋದು ಇಷ್ಟೇ. ಕೃಷ್ಣಕುಮಾರು ನಿಂತಿಲ್ಲ, ನಾಗರಾಜಯ್ಯನೂ ನಿಂತಿಲ್ಲ. ನಿಮ್ ಕೆಲಸ ಮಾಡ್ಕೊಡೋರು ಯಾರು? ರಂಗನಾಥ್ ಶಾಸಕರು ಮಾಡಿದಿರಿ. DK ಶಿವಕುಮಾರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನ 4.25 ವರ್ಷ ಸರ್ಕಾರ ಇರ್ತದೆ. ಸರ್ಕಾರ ನಿಮಗೆ ಏನ್ ಕೆಲಸ ಬೇಕಾದ್ರೂ ಮಾಡ್ಕೊಡುವಷ್ಟು ಶಕ್ತಿ ಇದೆ. ಅಭಿವೃದ್ಧಿಗಾಗಿ ನಿಮ್ಮ ಮತವನ್ನ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ, ಕೈ ಗುರುತಿಗೆ ನೀಡ್ತೀವಿ ಅಂತೇಳಿ ನನ್ನ ಕ್ರಮ ಸಂಖ್ಯೆ 2. 2ನೇ ಕ್ರಮ ಸಂಖ್ಯೆ ಯಾವುದು? ಕಾಂಗ್ರೆಸ್ ಹಸ್ತದ ಗುರುತಿಗೆ ತಾವೆಲ್ಲರೂ ಕೂಡ ಮತ ನೀಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ, ಬಿಜೆಪಿ ಅವ್ರು ಬಂದ್ರೆ ಆಮೇಲೆ ಮುಂದಕ್ಕೆ ಬರೋಗಿ ಮಾತಾಡುವ. ಈಗ ನಮ್ ಕೆಲಸ ಮಾಡೋರು ನೀರು ಬರ್ಬೇಕು, ನಮ್ ರೈತರಿಗೆಲ್ಲ ಒಳ್ಳೇದಾಗ್ಬೇಕು. 10,000 ಸೈಟ್ ಹಂಚ್ತೀನಿ. ಎಷ್ಟು ಸಾವಿರ? ನೀವು ನನಗೆ ಆಯ್ಕೆ ಮಾಡಿದ 1 ವರ್ಷಕ್ಕೆ 10,000 ಸೈಟು ಕೊಡಲ ತಾಲೂಕಲ್ಲಿ ಬಡವರಿಗೆ 10,000 ಸೈಟ್ ಕೊಡ್ತೀನಿ. ಜಾಗ ಎಲ್ಲ ಹುಡುಕಿಟ್ಟಿದ್ದೀನಿ ಎಲ್ರಿಗೂ. ಈ ಬಾರಿ 2,500 3,000 ಮನೆ ಕೊಟ್ಟಿದ್ದೀವಿ ಬಡವರಿಗೆ, ನನಗಲ್ಲ ಬಡವರಿಗೆ. ಇವತ್ತು ತಾವೆಲ್ಲರೂ ಕೂಡ, ನಾನು ಇಲ್ಲಿರ್ತಕ್ಕಂಥವ್ರಿಗೆ ಹೇಳೋದಿಷ್ಟೇ, ನೀವು ಏನೇ ಇದ್ರು ಕೂಡ ಎಲ್ರಿಗೂ ಕೂಡ JDS ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ರು ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ, ನಮ್ಮ ಗ್ಯಾರಂಟಿಗಳನ್ನ ತಗೋತಾ ಇದ್ದಾರೆ. ಮುಂದಕ್ಕೆ ಅವ್ರನ್ನ ನೋಡೋಣ. ಈಗ ನಾವು ಋಣ ತೀರ್ಸೋಣ ಅಂತ ಹೇಳಿ ಎಲ್ರಿಗೂ ಕೈ ಮುಗಿದು ಅವ್ರಿಗೆ ಮತಯಾಚನೆಯನ್ನ ಮಾಡಬೇಕು, ಒಗ್ಗಟ್ಟಿನಿಂದ ಚುನಾವಣೆಯನ್ನ ಎದುರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.